ಮದುವೆಯಾದ ನಂತರ ನವೀನ್ ಮತ್ತು ಸತ್ಯ ಬೆಂಗಳೂರಿನ ಒಂದು ಸಣ್ಣ ಮನೆಯಲ್ಲಿ ತಮ್ಮ ಹೊಸ ಜೀವನವನ್ನು ಆರಂಭಿಸಿದರು. ಜೀವನ ತುಂಬ ಸಾಮಾನ್ಯವಾಗಿದ್ದರೂ ಅವರ ಪ್ರೀತಿ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವ ಗುಣ ಆ ಮನೆಯನ್ನು ಸಂತೋಷದಿಂದ ತುಂಬಿಸಿತ್ತು. ಸತ್ಯ ಮನೆಯ ಜವಾಬ್ದಾರಿಗಳನ್ನು ನೋಡಿಕೊಳ್ಳುವುದರ ಜೊತೆಗೆ ಹತ್ತಿರದ ಮಕ್ಕಳಿಗೆ ಟ್ಯೂಷನ್ ಹೇಳಿ ಕುಟುಂಬಕ್ಕೆ ಸಹಾಯ ಮಾಡುತ್ತಿದ್ದಳು. ಪ್ರತಿದಿನವೂ ಸಣ್ಣ ಸಣ್ಣ ಸಂತೋಷಗಳೊಂದಿಗೆ ಅವರು ತಮ್ಮ ಜೀವನವನ್ನು ಸುಂದರವಾಗಿ ಸಾಗಿಸುತ್ತಿದ್ದರು. ಆದರೆ ಒಂದು ದಿನ ನವೀನ್ನ ಕೆಲಸ ಆಕಸ್ಮಿಕವಾಗಿ ಹೋಗಿಬಿಟ್ಟಿತು. ಆ ಸುದ್ದಿ ನವೀನ್ಗೆ ತುಂಬ ಮನನೊಂದು ಹೋಗುವಂತೆ ಮಾಡಿತು. ಆದರೆ ಸತ್ಯ ಮಾತ್ರ ತನ್ನ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಲಿಲ್ಲ. ಇದು ತಾತ್ಕಾಲಿಕ ಸಮಸ್ಯೆ ಮಾತ್ರ, ನೀವು ಖಂಡಿತವಾಗಿಯೂ ಮತ್ತೆ ಒಳ್ಳೆಯ ಕೆಲಸ ಪಡೆಯುತ್ತೀರಿ ಎಂದು ಅವಳು ಅವನಿಗೆ ಧೈರ್ಯ ನೀಡಿದಳು. ತನ್ನ ಸಂಗ್ರಹಿಸಿದ್ದ ಸ್ವಲ್ಪ ಹಣವನ್ನು ಕುಟುಂಬಕ್ಕಾಗಿ ಬಳಸಿದಳು. ಕೆಲವು ವಾರಗಳ ನಂತರ ನವೀನ್ಗೆ ಇನ್ನೂ ಉತ್ತಮ ಸಂಬಳದ ಹೊಸ ಕೆಲಸ ಸಿಕ್ಕಿತು. ಆ ರಾತ್ರಿ ಇಬ್ಬರೂ ಮನೆಯ ಮೇಲ್ಛಾವಣಿಯಲ್ಲಿ ಕೂತು ಮಳೆಯನ್ನು ಆನಂದಿಸುತ್ತಿದ್ದರು. ಆಗ ನವೀನ್ ನಿಧಾನವಾಗಿ, ನನ್ನ ಜೀವನದಲ್ಲಿ ದೊಡ್ಡ ಶಕ್ತಿ ನೀನೇ ಎಂದು ಹೇಳಿದನು. ಆ ಮಾತುಗಳನ್ನು ಕೇಳಿದ ಸತ್ಯಾಳ ಕಣ್ಣಿನಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಆ ಸಣ್ಣ ಕುಟುಂಬದಲ್ಲಿ ಹಣ ಹೆಚ್ಚು ಇರಲಿಲ್ಲವಾದರೂ ಪ್ರೀತಿ, ನಂಬಿಕೆ ಮತ್ತು ಒಬ್ಬರ ಮೇಲೊಬ್ಬರು ಇಟ್ಟಿದ್ದ ಗೌರವವೇ ಅವರ ನಿಜವಾದ ಸಂಪತ್ತಾಗಿತ್ತು.